ಗೌರವ ತೋರದೆ ಎತ್ತರವಾದ ಕತ್ತಿಗೆ ಮೇಲೆ ಕುಳಿತುಕೊಂಡಿದ್ದೆ ಅಂತಾದ್ರೆ ಇಳಿ ಇಳಿ ಕೂಡಲಿ ಬರಿಯಲು ಗದರಿ ನುಡಿಯಲು ಕೂಡಲಿ ಪರಿಯಲು ಗಜರಿ ನುಡಿಯಲು ಕೇಳುತ್ತಾಗಲೇ ಕೃಷ್ಣನೇ ಮನದಿ ತಾಳಿ ಭೀತಿಯೋ ಮನದಿ ತಾಳಿ ಭೀತಿಯೋ ಕಳನುಳೆಂದಳು ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ಯಾರು ಬಂದದ್ದು ಅಂತ ನೋಡಿದೆ ನಾನು. ಒಮ್ಮೆಲೆ ಈ ಅಬ್ಬರವನ್ನ ಕಂಡಾಗ ಯಾರಿರಬಹುದು ಅಂತ ಯೋಚಿಸಿದೆ. ದುಶ್ಯಾಸನ. ಓಹೋ, ನನ್ನ ಮೈದುನ ನಿಮ್ಮ. ಹಾಗಿದ್ರೆ ಬಂದಿರುವ ಇವನನ್ನು ನಾನು ಕರೆದು ಮಾತಾಡಿಸಬೇಕಲ್ವಾ? ಸರಿ, ಅದು ಓ ದುಶ್ಯಾಸನ, ಎನಗೆ ನಾನು ನೀನೋ ಎನಗೆ ಬರುವುದಿಲ್ಲ, ನಾ ಬರುವುದಿಲ್ಲ, ನಾ ಬರುವುದಿಲ್ಲ. ಎನಗೆ ನೀನು ಬಂದೆವು ಇಡಿ ಕೆಳಗೆ
ಅನುಜ ಕೇಳ ಪುಷ್ಪವತಿಯೂ ಬರಲಾರೆ ಪುಷ್ಪವತಿಯಾದರೆ ಪುಷ್ಪವತಿ ಬರದಂತು ಸಭೆಗೀನೋ ಮಾಡಿ ಮುಗಿಸಿದ್ದೇನೆ. ಬಿಡುದಾ? ಯಾರಿಗೆ? ನಾನು ಕವಳಿಗೆ ಬೇಡ. ಬಿಡುವುದಲ್ಲ ಬೇಡ. ಅದು ನಾವು ನೋಡ್ತೇವೆ, ಬಿಡುವುದು ಇಡುವುದಲ್ಲ. ನನಗೇನಪ್ಪ ಈಗ? ನಿನಗೆ ಕೆಲಸ ಇಲ್ಲ ಈಗ. ಮತ್ತೆ ಕೆಲಸ ಆಯ್ತು ಈಗ. ಮತ್ತೆ ವಿಶ್ರಾಂತಿ ನಿನಗೆ. ಬೇಕಾದ ಮತ್ ಕರೆಸಿಕೊಳ್ತೇನೆ. ಅಕಟ ಧರ್ಮಜ ಭೀಮನ್ ಫಲುಗುಣ ನಕುಲ ಸಗದೇವರಿರ ನೀವು ಬಾಲಕಿಯ ಒಪ್ಪಿಸಿಕೊಟ್ಟಿರೇ ಒಪ್ಪಿಸಿಕೊಟ್ಟಿರೇ ಮೃತ್ಯುವಿನ ನಾಲಿಗೆಗೆ ನೀವು ಬಾಲಕಿಯ ಒಪ್ಪಿಸಿಕೊಟ್ಟಿರೇ ಮೃತ್ಯುವಿನ ಕುಣಿಕೆಗೆ ಅಕಟ ನಿಮಗೊಬ್ಬೊಬ್ಬರಿಗಿರುವಂತಹ ವಿಶೇಷತೆಗಳನ್ನು ಗಮನಿಸಿದ್ರೆ ಅಪ್ಪ ನೀವೆಂತಹ ನಿಮ್ಮಲ್ಲಿರುವಂತಹ ವಿದ್ಯೆಗಳೆಂತದ್ದು ಅದನ್ನೆಲ್ಲ ತುಲಿಸಿ ಅಲ್ವೇ ನನ್ನ ಅಪ್ಪ ನಿಮಗೆ ಮದುವೆ ಮಾಡಿಕೊಡುವ ಸಂದರ್ಭಕ್ಕೆ ಸಂತೋಷಿಸಿದ್ದೆಷ್ಟು ಅದೇನ್ ಮಾಡುವುದು ಧರ್ಮದಿಂದ ಕಾಯದಿಂದ ಮನಸ್ಸಿನಿಂದ ನಾವು ನಿನ್ನನ್ನು ನೋಡಿಕೊಳ್ತೇವೆ ಅನ್ನುವುದಾಗಿ ಅಗ್ನಿ ಸಾಕ್ಷಿಯಾಗಿ ಬೆಳೆದಿದ್ದವರು ನೀವು. ನನ್ನ ಯಾವೆಲ್ಲ ಕಷ್ಟಗಳಿಗೆ ಸ್ಪಂದಿಸಬೇಕಾದವರು ನೀವು. ನನ್ನ ಯಾವೆಲ್ಲ ಕಷ್ಟದ ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸಬೇಕಾದವರು ನೀವು. ಇವತ್ತು ನಾನಿಂತಹ ಸ್ಥಿತಿಯಲ್ಲಿ ಗೋಡಿಡುತ್ತಿರುವಾಗ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದೀರಿ ಅಂತಾದ್ರೆ ನೀವು ಬಂದು ನನ್ನನ್ನು ಪಾಲಿಸುವುದಕ್ಕೆ ತಂದದ್ದಲ್ಲ, ಈ ಮೃತ್ಯುವಿನ ಕೂಪಕ್ಕೆ ಕೊಲ್ಲುವುದಕ್ಕಾಗಿ ತಂದರೆ ನನ್ನನ್ನು ಮಾರಿದರೆ ಆ ಮಾರಿಗಳಿಗೆ ಮಾತಾಡಿ
ದೇವಲೋಕದಲ್ಲಿರುವಂತಹ ಸುಧರ್ಮ ಸಭೆ ಅದಕ್ಕೆ ಸರಿ ಸಮಾನವಾಗಿ ಇದ್ದ ಸಭೆ ಯಾರು ಅಂತ ಕೇಳಿದ್ರೆ ಯಾವುದು ಅಂತ ನೋಡಿದ್ರೆ ಅದು ನಮ್ಮ ಈ ಹಸ್ತಿನೆಯ ಸಭೆ. ಆದರೆ ಇಂದು ಈ ಸಭೆಯಲ್ಲಿ ಆಗುತ್ತಾ ಇದ್ದದ್ದಾದ್ರೂ ಏನು ನೋಡಿ ನಾಳೆ ವಿರೋಧವನ್ನು ವ್ಯಕ್ತಪಡಿಸುವುದಕ್ಕಾಗಿ ಬಂದವ. ಇಲ್ಲದಿದ್ರೆ ನಮ್ಮ ಸಭೆಯಲ್ಲಿ ಸಾಮಾನ್ಯ ಸಭೆಯ ಇರುವವರೇನು ಸಾಮಾನ್ಯದವರ ಅಲ್ವೇ ಅಲ್ಲ. ವಿದ್ವಾಂಸರಿದ್ದಾರೆ, ವಿಮರ್ಶಕರಿದ್ದಾರೆ, ಪಂಡಿತ ಪಾಮರರು ಸಕಲರು ಇಲ್ಲಿ ಉಪಸ್ಥಿತರಿದ್ದಾರೆ. ಅಂತಹ ಇವರಿರುವಂತಹ ಶ್ರೇಷ್ಠ ಸಭೆಯ ಮಧ್ಯದಲ್ಲಿ ನಮ್ಮ ಮನೆ ಹೆಣ್ಣಿಗೆ ಅವಮಾನ ಆಗ್ತದೆ ಅಂತಾದರೆ ಇದು ಯಾವ ರೀತಿಯ ನ್ಯಾಯ, ಎಲ್ಲಿಯ ನ್ಯಾಯ? ಸಭೆಯಲ್ಲಿರುವ ನಮ್ಮವರೇನು ಸಾಮಾನ್ಯದವ? ನಮ್ಮ ಚಂದ್ರವಂಶದಲ್ಲಿರುವವರು ಅವರು ಏನು ಸಾಮಾನ್ಯದವರಲ್ಲ. ಅದೆಷ್ಟೋ ವರ್ಷಗಳ ಪರ್ಯಂತ ಚಂದ್ರವಂಶದ ಏಳಿಗೆಗಾಗಿ, ಪೀಠದ ಗೌರವಕ್ಕಾಗಿ ತಮ್ಮನ್ನ ತಾವೇ ಸಮರ್ಪಿಸಿಕೊಂಡಿರುವಂತಹ ಮುತ್ತಜ್ಜ ಭೀಷ್ಮಾಚಾರ್ಯರಿದ್ದಾರೆ. ಉಭಯ ಕುಲಕ್ಕೂ ವಿಲ್ವಿದ್ಯೆಗಳನ್ನು ಹೇಳಿಕೊಟ್ಟಂತಹ ಗುರುಗಳೆನಿಸಿಕೊಂಡಿರುವಂತಹ ದ್ರೋಣಾಚಾರ್ಯರಿದ್ದಾರೆ. ಅಷ್ಟೇ ಅಲ್ಲ, ಸಕಲ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ವಿದ್ಯೆಯನ್ನು ಉಪದೇಶಿಸಬಲ್ಲಂತಹ ಕೃಪಾಚಾರ್ಯರಿದ್ದಾರೆ, ಸಂಜಯನಿದ್ದಾರೆ, ವಿದುರನಿದ್ದಾರೆ. ಹೀಗೆ ನಮ್ಮವರೇ ಇರುವಂತಹ ಸಭೆಯಲ್ಲಿ ನಮ್ಮ ಹೆಣ್ಣಿಗೆ ಅವಮಾನ ಆಗ್ತದೆ ಅಂತಾದರೆ ಸಹಿಸಿಕೊಳ್ಳಬೇಕಾದಂತಹ ಮಾತು ಸನ್ನಿವೇಶವು ಅಲ್ವೇ ಅಲ್ಲ. ಅದಕ್ಕಾಗಿ ಕೌರವನ ಕೊನೆಯ ತಮ್ಮನಾಗಿರುವಂತಹ ವಿಕರ್ಣ ನಾನೆದ್ದು ಬಂದಿದ್ದೇನೆ. ಎದ್ದು ಹೇಳುವ ಮಾತೇನು? ಈ ಸಭೆಯಲ್ಲಿ ದ್ಯೂತವಾಡಿದಂತಹ ಸಂದರ್ಭ ಒಬ್ಬಾತ ತನ್ನನ್ನೇ ತಾನು ಕಳೆದುಕೊಳ್ತಾನೆ. ತನ್ನ ತಾನು ಸೋದ ತನ್ನನ್ನೇ ತಾನು ಕಳೆದುಕೊಂಡಂತಾರೆ. ಇನ್ನೊಬ್ಬರನ್ನು ಪಣಕ್ಕಿಡುವಂತಹ ಯಾವ ಶಾಸ್ತ್ರವೂ ಇಲ್ಲ, ನೀತಿ ಪಾಠದಲ್ಲಿ ಅದು ಬರುವುದೂ ಇಲ್ಲ. ಆ ಕಾರಣಕ್ಕೆ ತುಂಬಿದ ಸಭೆಯಲ್ಲಿ ಧರ್ಮರಾಯ ಸಕಲವನ್ನ ಮಾಡಿದ್ದಾನೆ. ಅದು ಯಾವುದು ಸರಿಯಾ? ಅಲ್ಲ, ಧರ್ಮರಾಯ ಮಾಡಿದ್ದು ತಪ್ಪು ತಪ್ಪು. Thank you.
ಮಾತನಾಡಿ ಒಂದು ಹಾರು ಬಿದ್ದವ ಯಾರು ಅಂತ ನೋಡಿದ್ರೆ ಇವ ವಿಕರ್ಣ. ನಾನೇ ವಿಕರ್ಣ. ಅದೇ ಅದೇ ವಿಕರ್ಣ ಅಂತ ನೀನೇ ಹೇಳ್ಕೊಳ್ಬೇಕು, ಯಾರಿಗೂ ಅರ್ಥ ಆಗುದಿಲ್ಲ. ಇಲ್ಲಿ ನಮ್ಮವರೆಲ್ಲ ನನ್ನ ನೋಡಿದ್ದಾರೆ, ಒಂದು ವಿಕರ್ಣ ಅಂತ ತಿಳ್ಕೊಂಡಿದ್ದಾರೆ. ನೀವೇ ಹೇಳಿಕೊಳ್ಬೇಕು, ನನಗೆ ಹೇಳಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅವರು ನೋಡಿದವರೇ ಹೇಳ್ತಾರೆ ಇವ ವಿಕರ್ಣನೆಯ. ಹಾಗಾಗಿ ನಾನು ಹೇಳಿದ್ದಲ್ಲ, ಒಂದವ ನೀನು ವಿಕರ್ಣ ಎನ್ನುವುದಾಗ ಅರ್ಥ ಆಯ್ತು. ಯಾಕೆ ಈಗ ಯಾಕೆ ನೀನು ಆಡಿದಂತ ಮಾತು ಪ್ರಥಮವಾಗಿ ನನಗೆ ಅರ್ಥ ಆಗಿಲ್ಲ. ಬಂದು ಯಾರೋ ಹಾಡ್ತಾ ಇದ್ದಾರೆ ಅಂತ ಭಾವಿಸಿದೆ. ಹಾಗೆ ಸ್ವಲ್ಪ ಹಿಂದ್ಗಡೆ ಇದ್ದೇನು. ಹೌದೌದು, ಹಿಂದ್ಗಡೆಗೆ ಯಾರು ಅಂತ ಅರ್ಥ ಆಗಲಿಲ್ಲ. ನಾನು ಹಿಂದ್ಗಡೆಗೆ ಇದ್ದೆ. ಅಲ್ಲ ಅಂತ ಹೇಳಿ ಮತ್ತೆ ಹಿಂದ್ಗಡೆಗೆ ಇರುವವನೇ ಮುಂದ್ಗಡೆ ಬರ್ಲಿಕ್ಕೆ. ಹೌದು, ನಿನ್ನ ಆಲೋಚನೆ ಯಾವತ್ತು ಹಿಂದ್ಗಡೆಗೆ ಇರುತ್ತೆ, ಆಯ್ತಾ? ನಿನ್ನ ಆಲೋಚನೆ ನಾನು ಹಿಂದ್ಗಡೆಗೆ ಇದ್ದೇನೆ ಎಂಬ ಕಾರಣಕ್ಕಾಗಿ ಹಿಂದೆ ಉಳಿತೇನೆ ಎನ್ನುವುದಲ್ಲ, ಮುಂದೆ ಯಾವತ್ತೂ ಬರ್ಬೋದು. ಅಲ್ಲ ಅಲ್ಲ ಗೊತ್ತುಂಟು, ಅದು ಗೊತ್ತಿರ್ಬೇಕು. ನೀನು ಹಿಂದ್ಗಡೆ ಇದ್ರು ಇನ್ನು ಮುಂದ್ಗಡೆ ಹೋದವ ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕೆ ಯಾಕೆ ಹಿಂದ್ಗಡೆ ಇರುವ ನೀನಲ್ಲ ಮಾರಾಯ. ಒಪ್ಪುದೆ ಏ ಆದ್ರೂ ನಂಬಬಹುದು, ಯಾವ ಪ್ರಾಣಿ ಬುದ್ಧಿ ಆದ್ರೂ ನಂಬಬಹುದು, ನರಿ ಬುದ್ಧಿಯನ್ನು ನಂಬಲಿಕ್ಕೆ. ಹೌದು, ಆ ಬುದ್ಧಿ ಎಲ್ಲರಿಗೂ ಮಾಡ್ಲಿಕ್ಕೆ ಬರುವುದಿಲ್ಲ. ನಾನು ಮಾಡಿದ್ದೇನಿಲ್ಲವೋ ನನಗೆ ಗೊತ್ತುಂಟು, ನೀನು ಹೇಳ್ತೀಯಲ್ಲ ಅದೇ ನಿನ್ನ ಬುದ್ಧಿ ಬಿಟ್ಟ. ಏ ವಿಕರ್ಣ, ಏನ್ ನೀನು ಹೇಳಿದೆಯಲ್ಲ, ಸೇರಿರುವಂತ ಸಭೆಯಲ್ಲಿರುವವರು ಎಂತೆಂತವರು ನಾವು ಕಂಡವರೇ, ನಾವು ನೋಡ್ತಾ ಇದ್ದವರೇ. ನೀನು ಬಂದು ನಮಗೆ ಹೊಸತಾಗಿ ಹೇಳಬೇಕು ಏನೂ ಇಲ್ಲ. ಪ್ರಾಚ್ಯರಿದ್ದಾರೆ, ವಿದ್ವಾಂಸರಿದ್ದಾರೆ, ಸಕಲ ಜ್ಞಾನಿಗಳು ನೆಲೆದಿದ್ದಾರೆ, ಗೊತ್ತುಂಟು ನಮಗೆ. ಅವರೆಲ್ಲ ಒಪ್ಪಿದ್ದಾರೆ. ಯಾಕೆ ಅದರ್ಥ ಮಾಡ್ಕೊಳ್ಬೇಕು. ನೀನು ಮತ್ತೆ ಬರೇ ಹೇಳುವುದಲ್ಲ, ಇದ್ದವ ಗೌರವೇಶ್ವರ ಚಕ್ರವರ್ತಿಯ ಸ್ಥಾನದಲ್ಲಿ ಕುಳಿತವ, ಅವನ ಮಾತನ್ನು ಅಲ್ಲಗಳೆಯಬಾರದು. ಯಾರಿಗೂ ಉತ್ತರ ಗೊತ್ತಿಲ್ಲದೆ ಅಲ್ಲ, ಅವನಿಗೆ ಗೌರವವನ್ನು ಕೊಟ್ಟು ಸುಮ್ಮನಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯ ಕಾರ್ಯಕ್ರಮ ಹೋಗ್ತಾ ಉಂಟು ನೋಡು. ಮಧ್ಯದಲ್ಲಿ ಬಂದು ನೀನು ಏನೇನೆಲ್ಲ ಹಾಳು ಮಾಡಬೇಡ. ಹಾಳು ಮಾಡುವುದಿಲ್ಲ, ಸರಿ ಮಾಡ್ತೇನೆ. ಏನು ಏನಂದ್ರೆ ಇಲ್ಲಿದ್ದವ ಕುರುಕುಲೇಶ್ವರ, ಹೌದು ನಾವು ತಿಳಿದಿದ್ದೇವೆ, ತಿಳಿಬೇಕು. ಅದ್ರ ಜೊತೆಗೆ ಇನ್ನೇನು ಹೇಳಿದೆ, ಏನು ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲ ಇದ್ದಾರೆ. ಹೌದು, ಮಾತಾಡುವುದಿಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದೆ? ಯಾಕೆ? ಯಾವ ಕಾರಣಕ್ಕೆ? ಅವನಿಗೆ ಗೌರವವನ್ನು ಕೊಟ್ಟು. ಅಲ್ಲ, ಮತ್ತೆ ಅದು ಒಂದು ಕಡೆ ಹೌದು, ಒಂದು ಕಡೆ ಒಪ್ಪಬೇಕಲ್ಲ, ಒಂದು ಕಡೆ ಹೌದಾದ್ರೆ ಒಪ್ಪಬೇಕಲ್ಲ. ಇನ್ನೊಂದು ದೃಷ್ಟಿಕೋನ ಉಂಟು, ನಾನು ಹೇಳ್ತೇನಲ್ಲ. ಹೇಳು. ನನಗೆ ಸತ್ಯ ಹೇಳಲಿಕ್ಕೆ ಯಾರು ಹೆದರಿಕೆ ಇಲ್ಲ. ಅಲ್ಲ, ಅದು ಯಾರಿಗೂ ಇರುವುದಿಲ್ಲ, ನಿಂಗೆ ಅಂತಲ್ಲ. ಅದಕ್ಕಾಗಿ ಗಟ್ಟಿ ನಾನೇ ಮಾತಾಡ್ತಿದ್ದು ಬಿಟ್ಟರೆ ಮತ್ತೆ ಯಾರು ಮಾತಾಡ್ತಾರೆ. ಸತ್ಯವೇ ಹೌದು ಅಂತ ಅವರೆಲ್ಲ ಯಾಕೆ ಮಾತಾಡುವುದಿಲ್ಲ? ಯಾಕೆ? ನಾಳೆ ದಿನ ಅವ್ರು ಎಲ್ಲಿ ಊಟಕ್ಕೆ ಹೋಗುವುದು, ಇಲ್ಲಿ ಮಾತಾಡಿದ್ರೆ ಇನ್ನೊಂದು ಊಟಕ್ಕೆ ಹಾಕುವುದಿಲ್ಲಲ್ಲ. ಹೌದು, ಊಟಕ್ಕೆ ಇರಬೇಕು ಅಂತ ಗೌರವ ಕೊಡ್ಬೇಕಲ್ಲ. ಅದಕ್ಕಾಗಿ ಅವರು ನಾಳೆ ದಿನ ಎಲ್ಲೂ ಊಟ ಹಾಕುವುದಿಲ್ಲ ಹೇಳುವ ಕಾರಣಕ್ಕಾಗಿ ಇವತ್ತಿನ ಕುಳಿತುಕೊಂಡು ಏನು ಮಾತಾಡುವುದು. ಇಷ್ಟೆಲ್ಲ ಮಾತಾಡ ಹೆದರಿಕೆ ಇಲ್ಲ. ಏನು ಇಷ್ಟೆಲ್ಲ ಮಾತಾಡಿ ನೀ ಏನು ಊಟಕ್ಕೆ ಹೋಗುದು? ಇದು ನಮ್ಮನೆ, ನಮ್ಮನೆ ಬಂದ್ಕೊಂಡು ನೀ ಎಲ್ಲಿ ಊಟಕ್ಕೆ ಹೋಗ್ತೆ ಅಂತ ಕೇಳುವ. ಒಂದು ಮಾತು ಹೇಳ, ಒಂದು ಮಾತು ಹೇಳು. ನಮ್ಮ ಮನೆಯವರೇ ನಿನಗೆ ಅನ್ನ ಹಾಕಿದ್ ನೆನ್ಪಿಟ್ಟು. ಹೌದು, ಅಲ್ಲ ಅಂತ ಹೇಳಲಿಲ್ಲ, ಯಾವತ್ತೂ ಹೇಳುವುದಿಲ್ಲ. ಈಗ ಅಲ್ಲ ಯಾವ ಪ್ರಕರಣದಲ್ಲಿ ಹೇಳೋದು ನೋಡಿದ್ದೀನಿ. ಇಲ್ಲ, ಅದಕ್ಕಾಗಿ ಹೇಳಿದ್ದು ನೀ ನನಗೆ ಹೇಳುವಂತ ನೈತಿಕ ಬಲ ಇಲ್ಲ. ಯಾಕೆ? ಈಗ ನೀನೇ ನೋಡು, ಎಲ್ಲಿ ಪರೀಕ್ಷಾ ರಂಗದಲ್ಲಾದಂತ ವಿಚಾರವನ್ನು ಹೇಳ್ತೇನೆ. ಆಗ ನಿನಗೆ ಅಂಗದೇಶದ ಅಧಿಕಾರವನ್ನು ಕೊಟ್ಟವೇ ಯಾರಂತ ಯಾರು? ನನ್ನ ಅಣ್ಣನ. ಹೌದಾ? ನೀ ಅಲ್ಲ, ನಿನ್ನ ಅಣ್ಣ. ನನ್ನ ಅಣ್ಣನೇ, ಒಂದೇ ರಕ್ತ. ಮತ್ತೆ ಇದು ನಮ್ಮ ವಂಶದ ವಿಚಾರ, ಇದು ನಡೀತಾ ಇರುವುದು ನಮ್ಮವರು ಕುರಿತಾಗಿ. ಹಾಗಾಗಿ ಹೇಳಿದ್ದ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ರಲ್ಲ, ತಲೆ ಕೆಡಿಸಿಕೊಂಡು. ಮೂರನೇ ವ್ಯಕ್ತಿ ಎದ್ದು ತಪ್ಪು ಮಾತಾಡ್ಲಿಲ್ಲ, ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದಿರೋದು ಎಚ್ಚರ ಮಾಡ್ಕೊಡಿ. ಮೂರನೇ ವ್ಯಕ್ತಿಗೆ ಈ ಸನ್ನಿವೇಶದಲ್ಲಿ, ಈ ಪ್ರಕರಣದಲ್ಲಿ ಮಾತನಾಡುವ ಹಕ್ಕಿಲ್ಲ. ಯಾಕೆ ಹೇಳು. ರೊಟ್ಟೆ ಹಾಕ ಅಪ್ಪ ಯಾರು ಅಂತ ಕೇಳಿದ್ರೆ ಹೇಳಿ ಬರುವುದಿಲ್ಲ. ಗೊತ್ತಿಲ್ಲ ಎಲ್ಲೂ. ಅಲ್ಲ, ಅದಕ್ಕೆ ನಾವು ಹೇಳ್ಕೊಳ್ಳಿಲ್ಲ ಅಂತ ನೀನ್ ನನಗೆ ಹೇಳುದು. ಹೇಳ್ತೇನೆ. ಯಾಕೆ ಈ ಸಮಯದಲ್ಲಿ ಆಡಿದ ಮಾತು ತಪ್ಪಾಯ್ತು. ನನಗೆ ರಡ್ಡೆ ಅಂತ ಅಪ್ರ ಸುದ್ದಿ ಕೇಳುದು ಬೇಡ. ಒಂದೇ ಮಾತು ಹೇಳ್ತೇನೆ, ನಿನ್ನ ಅಣ್ಣ ಕೌರವೇಶ್ವರನ ಅಂಗರಾಜ್ಯದ ಅಭಿಷೇಕ ಮಾಡಿಸಿದ್ದಾನೆ ನನಗೆ. ಯಾಕೆ? ಒಬ್ಬ ಯೋಗ್ಯತಾವಂತ ಕರುಣೆನ್ನುವುದು ಅಣ್ಣನಿಗೆ ಗೊತ್ತುಂಟು. ಪಾಪಿ ಮಾಡಿ ಅವನ ಹೊಟ್ಟೆಲಿ ಹುಟ್ಟೋನು ನಿನಗೆ ಅರ್ಥ ಆಗಲಿಲ್ಲ. ಕೌರವನ ಹೊಟ್ಟೆಲಿ ಹುಟ್ಟಿದ್ದ ಅಲ್ಲ, ಅವನು ಯಾಕೆ ಕೊಡ್ಲಿಲ್ಲ? ನಮ್ಮನೆ ವಿಚಾರ ಮಾತಾಡ್ಬೇಕು. ನಿನ್ನ ಅಣ್ಣನೇ ಕೊಟ್ಟದ್ದು, ಹಾಗಾಗಿ ಮಾತಾಡಿದ ಭಿಕ್ಷೆ ಬದುಕಿದ್ದವ ಅಂತ ಅಣ್ಣೇನು
ಬರಬೇಕಾದಂತಹ ಅನಿವಾರ್ಯತೆ ಬಂದಿತ್ತು, ಆ ಕಾರಣಕ್ಕಾಗಿ ಬಂದವಣ್ಣ. ಹಾ ಧರ್ಮಜ ಅಂತ ಕೂಗಿದ್ದಾಳೆ ಅವಳು. ಹ, ಹಾ ಭೀಮ ಅಂತ ಹೇಳಿದ್ದಾರೆ. ಹ್ಮ್, ಜೊತೆಯಲ್ಲಿ ಹಿರಿಯವರೆಲ್ಲ ಇದ್ದಾರೆ, ಹೌದು. ಅವ್ರ ಹೆಸರು ಹೇಳಿದ್ದಾರೆ. ಹ, ಹಾ ವಿಕರ್ಣ ಹೇಳಿದ್ದಾಳ. ಹೇಳಲಿಲ್ಲ. ನಾ ಯಾರು? ನನ್ನ ಅಣ್ಣ, ನೀ ಯಾರು? ನಿನ್ನ ತಮ್ಮ. ನಡ್ಯೋ! ಹೋಗ್ತೇನೆ ಅಣ್ಣ. ನಿನ್ನ ಮಾತನ್ನು ಮೀರುವವ ನಾನಲ್ಲ. ಆದರೆ ಈ ಸಭೆಯಲ್ಲಿ ಧರ್ಮಜ ಮಾಡಿದ್ದು ತಪ್ಪೇ.